ಬಿಬಿಎಂಪಿಯಲ್ಲಿ ಬಿಟ್ಟು ಬಿಡದೆ ಕಾಡ್ತಾ ಇರೋ ಕಮಿಷನ್ ದಂಧೆ ಮತ್ತೆ ಸದ್ದು ಮಾಡ್ತಿದೆ. ಪಾಲಿಕೆಯ ಅರಣ್ಯ ಇಲಾಖೆಯಲ್ಲಿ ಬಾಕಿ ಬಿಲ್ ಪಾವತಿಗೆ ಪರ್ಸೆಂಟೇಜ್ ಕೊಡ್ಬೇಕಂತೆ. ಈಗಂತ ಗುತ್ತಿಗೆದಾರ ಡಿಸಿಎಂಗೆ ಪತ್ರ ಬರೆದು ಬಾಕಿ ಬಿಲ್ ಹಣ ನೀಡದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಅಳಲು ತೋಡಿಕೊಂಡಿದ್ದಾನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಕಮಿಷನ್ ದಂಧೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿವೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಕಾಮಗಾರಿಗಳ ಬಾಕಿ ಬಿಲ್ ಪಾವತಿಗೆ 40% ಕಮಿಷನ್ ಕೇಳ್ತಿದ್ದಾರೆ ಅಂತ ವಿಪಕ್ಷಗಳು ಹಾಗೂ ಗುತ್ತಿಗೆದಾರರು ಆರೋಪ ಮಾಡಿದ್ರು. ಇನ್ನು ಬಿಬಿಎಂಪಿಯಲ್ಲಿ ಕೂಡ ಕಮಿಷನ್ ದಂಧೆ ಜೋರಾಗಿದೆ. ಅಧಿಕಾರಿಗಳು ಕಾಮಗಾರಿ ಬಾಕಿ ಬಿಲ್ ಪಾವತಿ ಹೆಸರಲ್ಲಿ ಕಮಿಷನ್ ದಂಧೆ ಸಾಗಿದೆ. ಇದಕ್ಕೆ ನಿದರ್ಶನವಂತೆ ಪಾಲಿಕೆಯ ಅರಣ್ಯ ಇಲಾಖೆಯ ಮುಖ್ಯಸ್ಥ ಸ್ವಾಮಿ ಮೇಲೆ ಗುತ್ತಿಗೆದಾರ ಗಂಭೀರ ಆರೋಪ ಮಾಡಿ ಡಿಸಿಎಂಗೆ ಪತ್ರ ಬರೆದು ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ದಾರಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಬಿಬಿಎಂಪಿಯ ಅರಣ್ಯ ವಿಭಾಗದಿಂದ ಕಳೆದ ವರ್ಷ ಮಳೆ ಬಂದಾಗ ಮರ ಕೊಂಬೆಗಳು ಧರೆಗೆ ಉರುಳಿದ್ವು. ಇದನ್ನು ತೆರವು ಮಾಡೋದಕ್ಕೆ ಅಂತ ಅರಣ್ಯ ಇಲಾಖೆ ಟೆಂಡರ್ ಕರೆದು ಕಾರ್ಯ ಆದೇಶ ನೀಡಿತ್ತು. ಇತ್ತ ಗುತ್ತಿಗೆದಾರ ಶ್ರೀನಿವಾಸ ಬಿದ್ದ ಮರ ಹಾಗೂ ಕೊಂಬೆಗಳನ್ನು ತೆರವು ಮಾಡಿ ಹಣ ನೀಡುವಂತೆ ಅರಣ್ಯ ವಿಭಾಗದ ಮುಖ್ಯಸ್ಥ ಸ್ವಾಮಿಗೆ ಬಿಲ್ ನೀಡ್ತಾರೆ. ಆದ್ರೆ ಸ್ವಾಮಿ ಅವರು ಬಿಲ್ ಪೇಮೆಂಟ್ಗೆ 15% ಕಮಿಷನ್ ಕೊಡಿ, ಈ ಕಮಿಷನ್ ನಲ್ಲಿ ಮುಖ್ಯ ಆಯುಕ್ತರಿಗೆ ಹಾಗೂ ವಿಶೇಷ ಆಯುಕ್ತರಿಗೆ ಕೊಡಬೇಕು ಅಂತ ಧಮಕಿ ಹಾಕಿದ್ದಾರೆ ಅಂತೆ. ಈ ಬಗ್ಗೆ ವಿರೋಧ ವ್ಯಕ್ತಪಡಿಸಿದಾಗ ಪೊಲೀಸರಿಗೆ ಸುಳ್ಳು ದೂರು ನೀಡಿದ್ದಾರೆ. ಇನ್ನು ಈ ಬಗ್ಗೆ ಬೆಂಗಳೂರು ಉಸ್ತುವಾರಿ ಸಚಿವರಾದ ಡಿಕೆ ಶಿವಕುಮಾರ್ಗೆ ಪತ್ರದ ಮೂಲಕ ದೂರು ನೀಡಿದ್ದೀನಿ. ಡಿಕೆಶಿ ಅವರು ಕೂಡಲೇ ಕ್ರಮ ಕೈಗೊಳ್ಳಲು ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ತಿಳಿಸಿದ್ರು. ಕಳೆದ ವರ್ಷ ಮೇ ಮತ್ತು ಜೂನ್ ತಿಂಗಳಲ್ಲಿ ಭಾರಿ ಮಳೆ ಬಂತು. ಮಳೆಗಾಳಿಗೆ ರೆಂಬೆ ಕೊಂಬೆಗಳು ಮರಗಳೆಲ್ಲ ಬಿರಿದ್ದು ಆಕಸ್ಮಿಕವಾಗಿ ಸಾರ್ವಜನಿಕರು ತೊಂದರೆ ಆಗ್ತಾ ಇತ್ತು. ರಸ್ತೆ ತಡೆ ಆಗ್ತಾ ಇತ್ತು. ಪಬ್ಲಿಕ್ ಮನೆಗಳ ಮೇಲೆಲ್ಲ ಬಿದ್ದು ಜನ ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ. ಅಂತ ತುರ್ತು ಕಾಮಗಾರಿಗಳನ್ನ ನಾವು ಕರ್ತವ್ಯ ನಿರ್ವಹಿಸಿರ್ತೀವಿ. ನಮ್ಗೆ ಕಾರ್ಯಾದೇಶವನ್ನು ಸಹ ಕೊಟ್ಟಿದ್ದಾರೆ. ಸೊ ಬಿಲ್ ಅನ್ನು ನಾನು RF ACF DFO ಕಚೇರಿಗೆ ಕಳಿಸಿರ್ತೀನಿ. ಅದು ಜೂನ್ ತಿಂಗಳಲ್ಲಿ ಕಳಿಸಿದಾಗ ನವೆಂಬರ್ ಅಲ್ಲಿವರೆಗೂ ಪ್ರೊಸೆಸ್ ಅವರು ಅಕೌಂಟ್ಸ್ಗೆ ಕಳ್ಸಿರಲ್ರು. ಕೇಳಲು ಹೋದಾಗ 15% ನಮ್ಮ ಹತ್ರ ಹಣ ಕೇಳ್ತಾರೆ. ನಮ್ಮ ಹತ್ರ ಇಲ್ಲ, BLG ಸ್ವಾಮಿ ಅವರು. ಸೊ ನಮ್ಮ ಹತ್ರ ಹಣ ಇಲ್ಲ ಅಂತ ಕೇಳಿದಾಗ ನಮ್ಗೆ ಎದುರುಗಳ್ಳಿ ಅಂತ ಭಯವಾದ ವಾತಾವರಣ ಹುಡ್ಸಕ್ಕೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ಇಲ್ಲಿ ನಮ್ಗೊಂದು ಸುಳ್ಳು ಕಂಪ್ಲೇಂಟ್ ಕೊಡ್ತಾರೆ. ಸುಳ್ಳು ಕಂಪ್ಲೇಂಟ್ ಕೊಟ್ಟಾಗ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೋಗಿ ಹೈಕೋರ್ಟ್ ಅಲ್ಲಿ ಆ ಸುಳ್ಳು ಕಂಪ್ಲೇಂಟ್ಗೆ ಒಂದು ತಡೆಯಾಜ್ಞೆ ಸಹ ತಗೊಂಡಿದ್ದೀನಿ. ನಮ್ಗೆ ತದನಂತರ ನಾನು ಮಾನ್ಯ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರು ಗಮನಕ್ಕೆ ತಂದು ಸಾಹೇಬ್ರು ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಸಾಹೇಬ್ರಿಗೆ ಇದನ್ನ ಕ್ರಮ ಕೈಗೊಂಡು ಬಿಲ್ ಕೊಡಿ ಅಂತ ಹೇಳಿದ್ರು. ಆದ್ರೂ ಮುಖ್ಯ ಆಯುಕ್ತರು ಕ್ರಮ ತಗೊಳ್ಳಿಲ್ಲ, ಯಾರೂ ಇದುವರೆಗೂ ತಗೊಳ್ಳಿಲ್ಲ. ನಮ್ಗೊಂದು 18 ಲಕ್ಷ ಬರ್ಬೇಕು ಸರ್. ಅದಕ್ಕೆ ಎಲ್ಲ ಕೊಡ್ತು ಕೇಳ್ತಾರೆ. ಇವ್ರು ಬಂದಂಗಿಂದ ನಡ್ಕೊ ಬರ್ತಾ ಇದೆ. ಸ್ವಾಮಿಯವ್ರು ಬಂದಂಗ ನಡ್ಕೊ ಬರ್ತಿದೆ. ಅದಕ್ಕೆ ನಾವು ಮತ್ತೊಮ್ಮೆ ಇನ್ನೊಂದು ರೌಂಡು ನಮ್ಮ ಬೆಂಗಳೂರು ನಗರದ ಸಚಿವರನ್ನ ಭೇಟಿ ಮಾಡೋಣ ಅಂತ ಹೇಳಿ ಒಂದು ಮುಂದಿನ ವಾರದಲ್ಲಿ ಭೇಟಿ ಮಾಡ್ತೀವಿ ಸರ್. ಒಟ್ನಲ್ಲಿ ಭ್ರಷ್ಟ ಬಿಬಿಎಂಪಿ ಅಧಿಕಾರಿಗಳ ಲಂಚಾವತಾರಕ್ಕೆ ಗುತ್ತಿಗೆದಾರರು ಈಗಾಗಲೇ ಸಾಕಷ್ಟು ಕಷ್ಟ ಅನುಭವಿಸಿದ್ದಾರೆ. ಇನ್ನಾದ್ರೂ ಡಿಸಿಎಂ ಡಿಕೆಶಿ ಅವರು ಭ್ರಷ್ಟ ಅಧಿಕಾರಿಗಳ ನಟ್ಟು ಬೋಲ್ಟ್ ಟೈಟ್ ಮಾಡಿದ್ರೆ ಗುತ್ತಿಗೆದಾರರು ಬಲಿಯಾಗೋದು ತಪ್ಪಿದಂತಾಗಿದೆ.